ನನ್ನ ಹೆಸರು ಕೆ ಎ ರಾಮು ಅಂತ. ನಾನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಿದ್ವಿ. ನಾವು ನಮ್ಮ ರೈತ ಬಂಧುಗಳಿಗೆ ಖಾತೆಗಳ ಬಗ್ಗೆ ಹಲವಾರು ಬ್ಯಾಂಕಿನ ಖಾತೆಗಳ ಬಗ್ಗೆ ಸಕ್ರಿಯ ಮಾಡಬೇಕು ಅಂತದ್ದು, ಆಧಾರ್ ಕಾರ್ಡ್ ಕೊಟ್ಟು ಮತ್ತು ಪಾನ್ ಕಾರ್ಡ್ ಕೊಟ್ಟು KYC ಮಾಡಿಸುವಂಥದ್ದು. ಇಲ್ಲ ಅಂತಂದರೆ ಹಣ ಏನಾಗುತ್ತೆ, ನಮ್ಮದು ಬ್ಯಾಂಕ್ನಲ್ಲೇ ಉಳ್ಕೊಬಿಡುತ್ತೆ. ಹಾಗಾಗಿ ಇದರಿಂದ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ, ನಮಗೂ ಸಹ ಅನುಕೂಲ ಆಗಿದೆ. ತುಂಬ ಜನ ರೈತರಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಇವತ್ತು ಜನ ನಮ್ಮ ರೈತ ಬಂಧುಗಳು ಮತ್ತು ಗ್ರಾಹಕರುಗಳು ಬ್ಯಾಂಕಿಗೆ ಬಂದು KYC ಮಾಡೋಕ್ಕೆ ಮುಖಾಂತರ ನಮ್ಮ ಖಾತೆಗಳನ್ನು ಸಕ್ರಿಯಗೊಳಿಸಬೇಕು ಅಂತ ಅಂದ್ಬಿಟ್ಟು ನಾವು ಈ ಬಾರಿ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜಾರಿಗೊಳಿಸಿದೆ. ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಬ್ಯಾಂಕ್ ಆಫೀಸರ್ಸ್ ಮತ್ತು ಎಲ್ಲ ನಮ್ಮ ಪ್ರಧಾನಮಂತ್ರಿಗಳು ಹಾಗೂ ಎಲ್ಲ ಮಂತ್ರಿಮಂಡಲಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಡಿವಿಷನಲ್ ಮ್ಯಾನೇಜರ್ ಭಾರತೀಯ ಸ್ಟೇಟ್ ಬ್ಯಾಂಕಿಂದ, ಹಾಸನ್ ಡಿಸ್ಟ್ರಿಕ್ಟ್ ಹೆಡ್. ಸೊ ಈಗ ನಮಗೆ ಒಂದು ಪ್ರೋಗ್ರಾಮ್ ನಾವು ಆರ್ಗನೈಸ್ ಮಾಡಿದ್ದೀವಿ ಇಲ್ಲಿ ಕೊನೂರು ವಿಲೇಜ್ನಲ್ಲಿ. ಇದರಲ್ಲಿ 11 ಗ್ರಾಮ್ಸ್ ಇದೆ, ಹಳ್ಳಿ ಇದೆ. ಸೊ ಅಲ್ಲಿಂದ ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ಮೇನ್ ನಮ್ಮ ಪರ್ಪಸ್ ಏನಿದೆ ಅಂದರೆ ಸ್ಯಾಚುರೇಷನ್ ಡ್ರೈವ್ ಇದೆ ಮತ್ತು KYC ಮಾಡಬೇಕು ಎಲ್ಲ PFJDY ಅಕೌಂಟ್ಗೆ. ಎಲ್ಲ ಅಕೌಂಟ್ ಸುಮಾರು ಅಕೌಂಟ್ ಇನ್ಆಪರೇಟಿವ್ ಆಗಿಬಿಟ್ಟಿದೆ. ಸೊ ಅಲ್ಲಿ ಬೇಕು ಗ್ರಾಮೀಣ ಒಳಗೆ ರೈತರವ್ರಿಗೆ, ಸ್ಪೆಷಲಿ ಇಲ್ಲಿ ಸುಮಾರು ಜನ ಬಂದಿದ್ದಾರೆ. ಅದಂತೂ ಹಳ್ಳಿಯಿಂದ ಬಂದಿದ್ದಾರೆ ಇಲ್ಲಿ ಜನಗಳು. ಸೊ ಇಲ್ಲಿ ನಾವು ಎಲ್ಲ ಇಲ್ಲೇ ಮಾಡ್ತಾ ಇದ್ದೀವಿ. ಇದು ಆನ್ಲೈನ್ ಮಾಡಿ ಮತ್ತು ಬ್ರಾಂಚ್ಗೆ ಹೋಗಿ ಎಲ್ಲ ಆಥರೈಸ್ ಕೂಡ ಆಗುತ್ತೆ. ಸೊ ಇದಕ್ಕೋಸ್ಕರ ನಾವು ಇಲ್ಲಿ ಬ್ಯಾಂಕಿಂದ ಭಾರತೀಯ ಸ್ಟೇಟ್ನಿಂದ ನಾವು ಬಂದಿದ್ದೀವಿ, ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕೂಡ ಬಂದಿದ್ದಾರೆ, RBI ಇಂದ ಆಫೀಸರ್ ಬಂದಿದ್ದಾರೆ, ಮತ್ತು ಬೇರೆ ಗ್ರಾಮೀಣ ಬ್ಯಾಂಕ್, ಕಾವೇರಿ ಗ್ರಾಮೀಣ ಬ್ಯಾಂಕ್ ಮತ್ತು ಇನ್ನೊಂದು ಇನ್ನೊಂದು ಬ್ಯಾಂಕ್ ಇದೆ HDCC, ಅಲ್ಲಿಂದ ಬಂದಿದ್ದಾರೆ, IOB ಇಂದ ಆಫೀಸರ್ ಬಂದಿದ್ದಾರೆ. ಸೊ ಈ ಥರ ಇದು ತುಂಬ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇದೆ. ಯಾಕೆಂದರೆ ಇದು ಫುಲ್ ದೇಶವ್ಯಾಪಿ ಪ್ರೋಗ್ರಾಮ್, ಎಲ್ಲ ಕಡೆ ನಡೀತಾ ಇದೆ. ನಾವು ಎಷ್ಟು ಮಾಹಿತಿ ಆಗುತ್ತೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಏನೇನು ನಮ್ಮದು ಪ್ರಾಡಕ್ಟ್ ಇದೆ ಅದು ಕೂಡ ಹೇಳ್ತೀವಿ. ಖಂಡಿತ ಅವರು ಉಪಯೋಗಿಸಬೇಕು. ಸೊ ದ್ಯಾಟ್ bank will be happy, the country will be happy, and all the villagers will be getting their legitimate rights and they will progress. ಇನೋಪರೇಟಿವ್ ಅಕೌಂಟ್ನಲ್ಲಿ ಸುಮಾರು ಗೌರ್ಮೆಂಟ್ ಸಬ್ಸಿಡಿ ಕೂಡ ಬರುತ್ತೆ. ಅದು ಅಕೌಂಟ್ ಅವರು ಯೂಸ್ ಮಾಡ್ಬೋದು. ಇಲ್ಲ ಇನೋಪರೇಟಿವ್ ಇದ್ರೆ ಏನೂ ಮಾಡಲಿಕ್ಕೆ ಬಿಡಲ್ಲ, ಅದು ಡೆಡ್ ಥರ ಆಗಿಬಿಡುತ್ತೆ. ಸೊ ಇನ್ಆಕ್ಟಿವ್ ಮಾಡಬೇಕು, ಸಕ್ರಿಯ ಆಗಬೇಕು ಅಕೌಂಟ್. ಅದಕ್ಕೋಸ್ಕರ ನಾವು ಎಲ್ಲರಿಗೂ ಹೇಳ್ತೀವಿ, ಜಾಗೃತಿ ಮಾಡಿ. ನೀವು ಈ ಥರ ಮಾಡಿದರೆ ನಿಮಗೆ ಸುಮಾರು ಸಬ್ಸಿಡಿ ಸಿಗುತ್ತೆ. ಮತ್ತು ನೀವೇನ ಲೋನ್ ಎಲ್ಲ ಅಪ್ಲೈ ಮಾಡಿದ್ರೆ ಅಲ್ಲಿ ಕೂಡ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸುಮಾರು ಜನ ಬಂದಿದ್ದಾರೆ. ಸೊ ಎಲ್ಲರಿಗೂ ನನ್ನ ವಿನಂತಿ, ನೀವು ಇದು ಉಪಯೋಗಿಸಿ. ಇದು ಪ್ರೋಗ್ರಾಮ್ ಇದೆ, ನೀವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಮತ್ತು ನೀವು ಅಕೌಂಟ್ಗೆ ಸಕ್ರಿಯವಾಗಿ ನೀವು KYC ಏನಿದೆ ಬೇಕಾಗುತ್ತೆ ಅಲ್ಲಿ ಹೋಗಿ ನೀವು ಕೊಡಿ. ಇಲ್ಲಿ ನಾವು ಆಪ್ರೇಟ್ ಮಾಡ್ತೀವಿ. ಈಗಲೇ ಆಪ್ರೇಟ್ coming here and gathering the crowd, all of you are knowing, right? We are assembling here for this KYC, PMJJBY and PMSBY
plus APY. These are the three social security scheme. This APY, PMJJPY and PMSBI. Government is giving the more focus, and during this quarter, this running quarter, we have to achieve the 100% saturation across the customers. But the problem here it is, some of the customers are KYC pending. This KYC pending is need to be addressed by the banks, because to continue this service of the social security scheme provided by the banks, you need to the bank account operationalized and operative. So that is the reason re-KYC is required. So my humble request is, all the crowds, please do your re-KYC if it is pending. This along with the PCs, let's do it. ಎಲ್ಲರಿಗೂ ನಮಸ್ಕಾರ. ನಾನು ಲತಾ ಸರಸ್ವತಿ ಅಂತ, ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಫ್ರಮ್ ಹಾಸನ್ ಡಿಸ್ಟ್ರಿಕ್ಟ್. ಇಲ್ಲಿ ಇವತ್ತಿನ ಕಾರ್ಯಕ್ರಮ ಎಲ್ಲಿ ಬಂದಿದ್ದೀವಿ ಅಂದರೆ, ಕೊಣನೂರು GPಯಲ್ಲಿ ಅರಕಲಗೂಡು ತಾಲೂಕಲ್ಲಿ ಇಲ್ಲಿ ನಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, HDCC, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ನಾವು 4 ಬ್ಯಾಂಕ್ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾವು ಇದು ನಿನ್ನೆ ತನಕ ಆಗಲೇ ನಮ್ಮ ಜಿಲ್ಲೆಯಲ್ಲಿ 130ಕ್ಕಿಂತ ಹೆಚ್ಚು ಕ್ಯಾಂಪ್ಸ್ ಮಾಡಿ ನಮ್ಮ ಟೋಟಲ್ 264ಅಲ್ಲಿ 50% ಗ್ರಾಮ ಪಂಚಾಯತ್ನ ಆಲ್ರೆಡಿ ಕವರ್ ಮಾಡಿದ್ದೀವಿ. ಸೊ ಈ ಕ್ಯಾಂಪಲ್ಲಿ ನಾವು ಏನು ಮಾಡೋದಕ್ಕೆ ಹೊರಟಿದ್ದೀವಿ ಅಂದರೆ, ಯಾರ್ಯಾರು PMJJPY, PMSBYಗೆಲ್ಲ ಎನ್ರೋಲ್ ಆಗಿಲ್ವೋ ಅವ್ರನ್ನೂ ಎನ್ರೋಲ್ ಮಾಡಿಸ್ಕೊಂಡು, ನಿನ್ನೆ ಈ ಶಿಬಿರಕ್ಕೆ ಆಟೋ ಅನೌನ್ಸ್ಮೆಂಟ್ಸ್ ಎಲ್ಲ ಮಾಡಿ ಮೇಯ್ನಾಗಿ re-KYC ಆ್ಯಂಡ್ ಇನಾಪರೇಟಿವ್ ಅಕೌಂಟ್ಸ್ನ ರಿವೈವ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಎಫರ್ಟ್ಸ್ ತಗೊಂಡು, ಸೊ ದಟ್ ಅವರು ಬ್ಯಾಂಕಿಂಗ್ ಒಳಗಡೆ ಬ್ಯಾಂಕಿಂಗ್ ಸೌಲಭ್ಯ ತಗೊಂಡು ತಿರ್ಗಾ ಅವ್ರನ್ನ PMJJPY, PMSBYನಲ್ಲಿ ಕವರ್ ಮಾಡಿ, ಸೊ ಈ ಒಂದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ನ ಆದಷ್ಟು ಎಲ್ರಿಗೂ ನಾವು ಕವರ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕ್ಯಾಂಪ್ಸ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ನಾವು ಬೇರೆ ಮಾಹಿತಿ ಕೊಡೋದೇನೆಂದರೆ, ದಯವಿಟ್ಟು ನಾಮಿನೇಷನ್ ಮಾಡಿಸಿ ಅಕೌಂಟಿಗೆ. ಸಪೋಸ್ 10 ವರ್ಷದಿಂದ ಹೆಚ್ಚಾಗಿ ಅಕೌಂಟ್ಸ್ ಏನಾದರೂ ಡೆಫ್ ಅಕೌಂಟಿಗೆ ಟ್ರಾನ್ಸ್ಫರ್ ಆದರೆ ಅದನ್ನು ಹೇಗೆ ವಾಪಸ್ ಪಡ್ಕೊಳ್ಳೋದು ಅಂತ ಎಲ್ಲ ಮಾಹಿತಿನೂ ನಾವು ಈ ಕ್ಯಾಂಪ್ಸ್ ಮೂಲಕ ಜನರಿಗೆ ತಲುಪಿಸ್ತಿದ್ದೇವೆ. ಇವತ್ತಿನ ಕ್ಯಾಂಪ್ ಬಂದು ನಾವಿಲ್ಲಿ ಕೊಣನೂರು ಗ್ರಾಮ ಪಂಚಾಯತಿ, ಅರಕಲಗೂಡು ತಾಲೂಕು, ಹಾಸನ ಡಿಸ್ಟ್ರಿಕ್ಟಲ್ಲಿ, ಹಾಸನ ಜಿಲ್ಲೆಯಲ್ಲಿ ನಾವು ಈ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು. ಬೇರೆ ಬೇರೆ ಕೇಸ್ಗಳೆಲ್ಲ ನ್ಯಾಯಾಲಯದಿಂದ ತೀರ್ಪನ್ನು ಮುಗಿದಿದೆ. ಈ SIT ತನಿಖೆ ನಡೆಯುವುದರಿಂದ ನಾವು ಆ ಸಮಯದಲ್ಲೇ ಎಲ್ಲ ಎಜುಕೇಷನ್ ಸ್ಟಾರ್ಟ್ ಮಾಡಿದರೆ ಅದು ಸರಿಯಾಗಲಿಕ್ಕಿಲ್ಲ. ಅವರ ನ್ಯಾಯಯುತವಾದ ಒಂದು ಏನು ಎನ್ಕ್ವೈರಿ ನಡೀಲಿ, ಅದರ ರಿಸಲ್ಟ್ ಏನು ಬರ್ತದೆ ಅಂತ ನಾವು ಎಲ್ಲರೂ ಕಾಯಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಬರ್ತಾ ನೋಡಿದರೆ ಇದು ಏನು ಎನ್ಕ್ವೈರಿ ಮುಗಿಯುವ ಸಮಯದಲ್ಲಿ ಕೆಲವೊಂದು ವ್ಯಕ್ತಿಗಳು ಈ ಎನ್ಕ್ವೈರಿ ಅಥವಾ ಧರ್ಮಸ್ಥಳದ ಈ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಿರುವ ಒಂದು ಹೀಗಾಗಿ ನಾವು ಈ ವಿಷಯದಲ್ಲಿ ಅವರ ಹೆಸರನ್ನು ತೆಗೆದಿದ್ದಾರೆ, ಹೆಸರನ್ನು ತಗೊಂಡು ಮಾತಾಡ್ತಾ ಇದ್ದಾರೆ. ಧರ್ಮಸ್ಥಳ ಹೆಸರು ತೆಗೆದಿದ್ದಾರೆ, ಏನು ತೆಗೆದಿಲ್ಲ, ತೆಗೆದಿದ್ದಾರೆ ಅವರು. ಅದೇ ವೀರೇಂದ್ರ ಹೆಗಡೆ ಅವರು ಮನುಷ್ಯ ವೀರೇಂದ್ರ ಹೆಗಡೆ ಅವರ ಹೆಸರನ್ನು ಸಹ ತೆಗಿತಾ ಇದ್ದಾರಲ್ಲ ಭಾಳ ಜನ. ಅವ್ರ ಹೆಸರು ಅಡ್ಡಾಡ್ತಾ ಇದೆ ಬೇರೆ ಬೇರೆ ಯೂಟ್ಯೂಬರ್ಗಳು.